ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಮನೆ ನೋಡೋದಕ್ಕೆಲ್ಲ ಎವ್ರಿ ಡೇ ಹೋಗ್ತಾ ಇರೋದು ಆ್ಯಂಡ್ ಒಂದು ಮನೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡ್ಕೊಂಡ್ವಿ. ಆಮೇಲೆ ಆ ಮನೆಯಲ್ಲಿ ಏನೋ ಒಂಥರ ವಾಸ್ತು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಅದನ್ನು ಚೇಂಜ್ ಮಾಡಿ ಅಗೇನ್ ವಿ ರೀಸ್ಟಾರ್ಟೆಡ್ ಟು ಲುಕಿಂಗ್ ಫಾರ್ ದ ನ್ಯೂ ಹೌಸ್. ಎಷ್ಟು ಕಷ್ಟ ಅಲ್ವಾ ಬೆಂಗಳೂರಲ್ಲಿ ಒಂದು ಮನೆ ಸಿಗೋದಕ್ಕೆ. ನಮ್ಗೆ ಅಂದ್ಕೊಂಡಂಗೆ ಸಿಗಲ್ಲ, ಆ ರೀತಿ ಎಲ್ಲ ಆಗ್ತಾಯಿತ್ತು. ಕೆಲವು ಮನೆಗಳಲ್ಲಿ ಈ ರೀತಿ ಕಿಚನ್ ಕ್ಯಾಬಿನೆಟ್ಸ್ ತುಂಬ ಕಡಿಮೆ ಇರ್ತಿತ್ತು ಆ್ಯಂಡ್ ಕೆಲವು ಮನೆಗಳಲ್ಲಿ ವಾರ್ಡ್ರೋಬ್ ಇದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತಿತ್ತು. ಸೊ ಒಂದು ಮನೆ ಫೈನಲ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ವೀಕ್ ಡೇಟ್ ಹಾಕಿಸ್ಕೊಂಡು ನಾವು ಪೂಜೆಗೂ ಸಹ ರೆಡಿ ಮಾಡ್ಕೊಳ್ತಿದ್ದೀವಿ. ತುಂಬ ದಿನ ಆಯ್ತಲ್ವಾ, ಈ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ ಅಂತ ಟೈಮಲ್ಲೇ ಹೇಳಿದ್ದೆ ನಾನು ಬರ್ತ್ಡೇ ವ್ಲಾಗ್ ಆದಾಗ. ಅವಿಷ್ಕಂಗೆ ನಾನ್ ವೆಜ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಸೊ ಆ ವ್ಲಾಗ್ ಇದು. ದೇವಸ್ಥಾನದಿಂದ ಹೋಗಿ ಮುಡಿ ಕೊಡ್ಸ್ಕೊಂಡು ಬಂದ್ವಲ್ಲ ದೇವಸ್ಥಾನಕ್ಕೆ, ಅವತ್ತು ನೈಟೇ ಕೃವಿ ಬಂದು ಬಿರಿಯಾನಿ ಮಾಡಿದ್ದು. ಅಂದರೆ ಏನು ಗೊತ್ತಾ, ಅವಿಷ್ಕಂಗೆ ಪಾಪ ನಾವು ಇಷ್ಟು ದಿನ ನಾವು ತಿನ್ನುವಾಗೆಲ್ಲ ಪಾಪ ನೋಡ್ತಾನೆ ಇದ್ರು, ತುಂಬ ಆಸೆ ಮಾಡ್ತಿದ್ರು. ಶಿ ಇಸ್ ವೆರಿ ಫೂಡಿ, ಅದೇ ತಿನ್ನೋ ಅದೇ ರೀತಿ, ಅವಿಷ್ಕಾನು ಅದೇ ರೀತಿ. ಸೊ ಏನು ಮಾಡಿದ್ವಿ ಅಂತಂದರೆ ಪಾಪ ಮಾಡೋಣ ಅಂತಂದ್ಬಿಟ್ಟು ಅವ್ರಿಗೋಸ್ಕರನೇ ಲೆಗ್ ಪೀಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಬಿರಿಯಾನಿ ಮಾಡಿ ಈ ರೀತಿ ಚಿಕನ್ನ ಶ್ರೆಡೆಡ್ ಮಾಡಿ ತಿನ್ನಿಸ್ತಿದ್ದು. ಮಕ್ಕಳಿಗೆ ತಿನ್ನಿಸ್ಬೋದು, ಬಟ್ ಎಲ್ಲ ಕಡೆ ಇರೋದೇನು ಅಂತಂದರೆ ಒಂದು ಮುಡಿ ಆದಮೇಲೆ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೆ ನಾವು ಆ ರೀತಿ ಪ್ಲ್ಯಾನ್ ಮಾಡಿದ್ದು. ಈ ರೀತಿ ಶ್ರೆಡೆಡ್ ಅಂತಂದರೆ ಸ್ವಲ್ಪ ಚಿಕನ್ನ ಪೀಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು, ಏನೂ ಆಗಲ್ಲ. ಇನಿಷಿಯಲಿ ಶಿ ವಾಸ್ ನಾಟ್ ಈಟಿಂಗ್ ಅಂತಂದ್ರೆ ಸ್ವಲ್ಪ ರಿಜೆಕ್ಟ್ ಮಾಡ್ತಿದ್ರು ಫಸ್ಟ್ ಟೈಮ್ ಅಲ್ವಾ. ಆಮೇಲೆ ಅವರೇ ತಿನ್ನೋದಕ್ಕೆ ಶುರು ಮಾಡಿದ್ರು. ತಿನ್ನವ ಹೆಂಗಿದ್ಯವ್ವ? ಸೂಪರಾ? ತ ತ ಚಿಚಿ ಸ್ವಲ್ಪ ಮೊಸರು ಹಾಕಿ ತಿನ್ನಿ. ಅಮ್ಮ ಮೊಸರು ವೆಯ್ಟ್ ಮಾಡಿ. ಬಿರಿಯಾನಿ ಮೊಸರು ತಿನ್ನುವ, ಸುಮ್ಮನೆ ಇರೋದು. ತಿನ್ನು ವಿಷ್ಕ, ತಿನ್ನಿ. ñಮ್ 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 ತಿನ್ಕೊಳವ. ತಿನ್. ಮೂಳೆ ತಿನ್ನಿಸ್ಬೋದಾ? ಬೆನ್ನಿನ ಮೂಳೆ. ಬೆನ್ನಿನ ತಿನ್ನಿ ಅವಿಷ್ಕ, ಕಚ್ಚು. ಅನ್ನ ತಿಂತೀರಾ? ಬಿರಿಯಾನಿ ತಿಂತೀರಾ? ಬಿರಿಯಾನಿ ತಿನ್ನಿ ಅದೇ. ಲಾಲಿಪಾಪ್ ತಿನ್ನು, ಲಾಲಿಪಾಪ್. ನನ್ನ ಫೇವ್ರೆಟ್ ಇದು. ನೀವು ಕೇಳ್ಬೋದು ಇದೇನಕ್ಕೆ ಬಿರಿಯಾನಿ ಮಾಡಿದ್ದೀರಾ ಅಂತ. ಅವಿಷ್ಕ ಖಾರ ತಿಂತಾರೆ. ನಾವು ಯಾವ ಮಟ್ಟಕ್ಕೆ ಖಾರ ತಿಂತೀವೋ, ಟೊಮ್ಯಾಟೊ ಬಾತ್ ಇರ್ಬೋದು, ಬಿರಿಯಾನಿ ಇರ್ಬೋದು, ಅದೇ ಒಂದು ಇದರಲ್ಲಿ ತಿಂತಾರೆ. ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ, ಅದಕ್ಕೋಸ್ಕರ ಬಿರಿಯಾನಿ ಮಾಡಿದ್ದು. ಆ್ಯಂಡ್ ಲೆಗ್ ಪೀಸ್ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ ಅವ್ರಿಗೆ ತಿನ್ನೋದಕ್ಕೆ ಅಂತ ಈ ರೀತಿ ಪೀಸಸ್ನ ಚೂಸ್ ಮಾಡಿಕೊಂಡು ಚಿಕ್ಕದು ಜೊತೆಗೆ ರೈಸ್ನ ತಿನ್ನಿಸ್ತಾ ಇದ್ದೆ. ಇವತ್ತಿನ ಊಟ ಅವ್ರಿಗೆ ಅದೇ ಆಗಿತ್ತು. ನೆಕ್ಸ್ಟ್ ಡೇ ನಾನು ಅವ್ರಿಗೆ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿಕೊಟ್ಟಿದ್ದೆ. ಮಕ್ಕಳಿಗೆ ಎರಡೂ ಕೊಡ್ಬೋದಾ, ವೈಟು ಮತ್ತು ಯೋಕ್ ಎರಡೂ ಕೊಡ್ಬೋದಾ, ಎಲ್ಲೋ ಭಾಗ, ಅದು ಎಲ್ಲ ಕಂಪ್ಲೀಟ್ ಡೀಟೇಲ್ ನಾನು ಆಲ್ರೆಡಿ ತುಂಬ ಲಾಂಗ್ ಬ್ಯಾಕೇ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ. ಸೊ ಈ ಒಂದು ರೆಸಿಪಿ ಹೇಗೆ ಮಾಡೋದು ಅಂತಂದರೆ ತುಂಬ ಈಸಿ. ನಿಮಗೇನಾದರೂ ರೆಸಿಪಿ ಬೇಕು ಅಂತಂದರೆ ಹೇಳಿ, ನಾನು ನೆಕ್ಸ್ಟು ಒಂದು ಕಮಿಂಗ್ ಡೇಸಲ್ಲಿ ನಾನು ವ್ಲಾಗ್ನ ಶೇರ್ ಮಾಡ್ತೀನಿ ಈ ಒಂದು ರೆಸಿಪಿದು. ಹೊಡಿಬಾರ್ದು. ಕೈ ನಿಧಾನ ನಿಧಾನ ನಿಧಾನ.
ಬಿಟ್ಬಿಡ್ಬೇಕು ತಿನ್ಸ್ ಅವಳು ಮಾಡಿದ ತಕ್ಷಣ ಕುಡಿತು ಪುಡಿಕ್ 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 ಮಾಡಬಾರ್ದು ಹಂಗೆ ಮಾಡಬಾರ್ದು. ನಿಂಗಿದು ದೊಡ್ಡದು ಬಿಗ್. ತಾ ವಿಷ್ಕ ನಿಧಾನ ಹುಷಾರು. ಚುಚ್ಚಬಾರ್ದು. ಬಿಡಿ ಬಿಡಿ, ನಾನು ತಿನ್ನಿಸ್ತೀನಿ ಬಿಡು. ತುಂಬ ಜನ ಏನು ತಪ್ಪು ಮಾಡೋದು ಅಂತಂದರೆ ಮೊಟ್ಟೆನೇ ಕೊಡೋಲ್ಲ, ಮೊಟ್ಟೆ ತಿಂದರೆ ಮಗುಗೆ ಜೀರ್ಣ ಆಗುತ್ತೋ ಆಗಲ್ವೋ ಅನ್ನೋ ಕಾರಣಕ್ಕೆ ಆ್ಯಂಡ್ ಮಂದಾಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯೆಲ್ಲ ಏನೂ ಇಲ್ಲ. ಅವಿಷ್ಕಂಗೆ ಮುಡಿ ಕೊಟ್ಟ ಮೇಲೆ ಅಂದರೆ ನೆಕ್ಸ್ಟ್ ಡೇಯಿಂದನೇ ನಾನು ಮೊಟ್ಟೆ ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಈ ರೀತಿ ಸ್ಕ್ರ್ಯಾಂಬಲ್ಡು ಆಮೇಲೆ ಬಾಯ್ಲ್ಡೂ ಕೊಡ್ತಾಯಿದ್ದೀನಿ. ತುಂಬ ಜನ ತಪ್ಪು ಮಾಡ್ತಾರೆ. ನನಗೆ ಗೊತ್ತಾಗಿದ್ದು ಕನ್ಸಲ್ಟೇಷನ್ಸ್ನ ತೊಗೊಂಡಾಗ ಸಾಲಿಡ್ ವಿಚಾರವಾಗಿ. ಆ್ಯಂಡ್ 2 ವರ್ಷ 3 ವರ್ಷ ಆದರೂ ಮಕ್ಳಿಗೆ ಮೊಟ್ಟೆನೇ ಕೊಡೋಲ್ಲ, ಇಲ್ಲ ನಮ್ಮ ಮನೆಯಲ್ಲೆಲ್ಲ ಕೊಡೋಲ್ಲ ಅಂತ ಹೇಳ್ತಾರೆ. ಆ ಮಿಸ್ಟೇಕ್ಸ್ನ ಮಾಡಿಬಿಡಿ. ಮೊಟ್ಟೆ ಯಾವ ಭಾಗ ಒಳ್ಳೆಯದು, ಎಷ್ಟು ಕೊಡಬೇಕು, ಎಷ್ಟು ಕ್ವಾಂಟಿಟಿ, ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ವಿಡಿಯೋ ಇದೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಆಯಿತು, ನಾನು ಇಟ್ಟಿರುವೆ. ಇಟ್ಟಾಗಿ ಬಿಚ್ಚಾಕೊಡಿ ನೀವು. ಅಮ್ಮ ಪ್ಲೀಸ್ ಬಿಚ್ಕೊಡಿ. ಹಾಂ ಅಮ್ಮ ಬಳೆ ಬಳೆ ಇಟ್ಕೊಳ್ಳಿ. ಕುಡೀರಿ. ಇದು ಏನಾದ್ರು ಬೀಳ್ತಿದ್ಯಾ ವಾಚು? ಇಲ್ಲಿ ಬೀಳ್ತಿದ್ಯ ಹಿಂಗೆ ಹಾಕೊಂಡ್ರೆ ಅದು ಟೈಟ್ ಇದೆ ಅಮ್ಮ. ಅದಿತಿಗಾಗಲಿ ಅವಿಷ್ಕಂಗಾಗಲಿ ನಾನು ಒಂದು ಫೀಡಿಂಗ್ ಬಾಟಲಲ್ಲಿ ನೀರು ಕುಡಿಸ್ತಾರಲ್ಲ ಕೆಲವರು, ನೀರು ಕುಡಿಸೋದು, ಹಾಲು ಕುಡಿಸೋದು, ಆ ರೀತಿ ನಾನು ಫೀಡಿಂಗ್ ಬಾಟಲ್ ಪರ್ಚೇಸೇ ಮಾಡಲಿಲ್ಲ. ಅದಿತಿಗೆ ಲವ್ ಲ್ಯಾಬ್ದು ತೊಗೊಂಡಿದ್ದೆ. ಅದರಲ್ಲಿ ಈ ರೀತಿ ಇತ್ತು, ಫೀಡಿಂಗ್ ಬಾಟಲ್ದು ಬರುತ್ತೆ ಅಲ್ಲ, ಸೊ ಆ ನಿಪ್ಪಲ್ಲು, ಸೊ ಅದನ್ನು ಬಳಸಲೇ ಇಲ್ಲ, ಬೇರೆ ರೀತಿ ಬಳಸಿದೆ. ಆ್ಯಂಡ್ ಅವಿಷ್ಕಂಗೂ ಸಹ ಸ್ಟ್ರಾನ ವರ್ಕ್ ಮಾಡ್ತಾಯಿದ್ದೀವಿ, ಸ್ಟ್ರಾಲಿ ನೀರು ಕುಡಿಯೋದನ್ನು. ಅದಕ್ಕೋಸ್ಕರ ಒಂದು ಬ್ರ್ಯಾಂಡ್ ನೋಡಿದ್ದೀನಿ, ಚೆನ್ನಾಗಿದೆ, ಅದನ್ನು ಪರ್ಚೇಸ್ ಮಾಡ್ತೀನಿ. ಅದು ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಫೀಡಿಂಗ್ ಬಾಟಲಲ್ಲಿ ನಿಪ್ಪಲ್ ಬರುತ್ತಲ್ಲ, ಆ ರೀತಿ ನೀರು ಕುಡಿಯೋದಕ್ಕೆ ನಾನು ಬಳಸಲ್ಲ. ಸೆಲ್ಫ್ ಫೀಡಿಂಗ್ನ ಶುರು ಮಾಡಿದಾಗ್ಲಿಂದನೇ ಸೆಲ್ಫ್ ಡ್ರಿಂಕಿಂಗು ಸಹ ಶುರು ಮಾಡಿದ್ದೀನಿ. ಅದನ್ನು ಹೇಗೆ ಶುರು ಮಾಡಿದೆ ಅಂತ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಏನು ಗೊತ್ತಾ, ಎಲ್ಲ ಮಕ್ಳಿಗೂ ಅಷ್ಟೇ ಒಂದ್ಸಲ ಅಭ್ಯಾಸ ಮಾಡೋದು ಈಸಿ. ಏನೋ ನಾವು ಅಭ್ಯಾಸ ಮಾಡಿಬಿಡ್ತೀವಿ, ನೀರು ಕುಡಿಯೋದಕ್ಕಾಗಿರ್ಬೋದು ಅಥವಾ ಹಾಲು ಕುಡಿಯೋದಕ್ಕಾಗಿರ್ಬೋದು ಫೀಡಿಂಗ್ ಬಾಟಲ್ನ ನಿಪ್ಪಲಲ್ಲಿ. ಬಟ್ ಅದನ್ನು ಬಿಡಿಸೋದು ಇಟ್ಸ್ ಅ ರಿಯಲಿ ಬಿಗ್ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ, ಬಿಡಿಸೋದು ಸಖತ್ ಕಷ್ಟ ಆಗುತ್ತೆ. ಸೊ ನೀವೇನಾದರೂ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅಂದರೆ ಇಟ್ಸ್ ಬೆಟರ್ ಟು ಸ್ಟಾಪ್. ಯಾಕಂತಂದರೆ ಇವಾಗ ಮಕ್ಕಳು ತುಂಬ ಅಡಾಪ್ಟಬಲ್ ಆಗಿರ್ತಾರೆ, ಬಟ್ ಹೋಗ್ತಾ ಹೋಗ್ತಾ ದೊಡ್ಡವರಾದಾಗ ಅದೆಲ್ಲ ಬಿಡಿಸೋದು ಕಷ್ಟ ಆಗುತ್ತೆ. ಸೊ ಅವಿಷ್ಕಂಗೆ ಇದೇ ರೀತಿ ಗ್ಲಾಸಲ್ಲಿ ಕೊಡೋದು, ನಾನು ಕುಡಿಸ್ತೀನಿ, ಅವರು ಕುಡಿತಾರೆ. ಈ ರೀತಿ ಇಷ್ಟಪಟ್ಟು ಕುಡಿತಾರೆ ನೀರನ್ನ ಅವರು. ಸುಸ್ತಾಯ್ತಾ ಇದ್ದಮ್ಮ. ನಿಂಗೆ ಸುಸ್ತಾಗ್ತಿದ್ಯಾ? ಕುತ್ಕೊಳ್ಳಿ ಒಂದು ಕಡೆ, ಕುತ್ಕೊಬೇಡಿ, ನೀವು ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು, ಓಕೆನಾ? ಕೂತ್ಕೊಳ್ಳಿ. ಅವಿಷ್ಕ 10 ಸ್ಟೆಪ್ಸ್ ಎತ್ತೋಣ. ಹತ್ತಿ ಹತ್ತಿ ಆಗುತ್ತೆ, ಹತ್ತಿ. ಎಸ್, ವೆರಿ ಗುಡ್. ಹತ್ತಿ ಮುಂದೆ ನೋಡಿ. ಹತ್ತಿ. ನೋ ಡಿಸ್ಟರ್ಬೆನ್ಸ್ ಅದಿತಿಮಾ, ಪ್ಲೀಸ್. ಹತ್ತಿ. ಹತ್ತಿ. ಇಲ್ಲಿ ಮುಂದೆ ಇಲ್ಲಿ ಹಿಂಗೆ ಹತ್ಬೇಕು ಕಣೋ, ಅಲ್ಲೆಲ್ಲ ಹತ್ತದು ಕುಳ್ಳು. ಹತ್ತು. ಇಟ್ಕೊಂಡು ಹತ್ಬೇಕು ನೀವೇನೆ. ಹತ್ತಿ, ವೆರಿ ಗುಡ್. ಮುಂದೆ ನೋಡ್ಬೇಕು, ಇಲ್ಲಿ ಇಲ್ಲಿ ಹತ್ತಿ. ಹತ್ತಿ, ಇಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ. ಇನ್ನು ಟೆಕ್ನಿಕ್ಸ್ ಗೊತ್ತಾಗ್ತಾ ಇಲ್ಲ, ಕಲಿಬೋದು. ಹತ್ತಿ. ಹತ್ತಿ, ವೆರಿ ಗುಡ್ ಪಾಪ, ಸೂಪರ್. ಇಲ್ಲಿ ಇಲ್ಲಿಂದ ಅಲ್ಲೇ ಕಾಲು ಹಾಕಿದ್ರೆ ಟ್ರಯಾಂಗಲ್ ಆಗ್ಬಿಡ್ತೀವಿ. ಹಿಡ್ಕೊಳ ಕಾಲನ್ನ ಸರಿಯಾಗಿ. ಹತ್ತು. ವೆರಿ ಗುಡ್. ಇನ್ನೊಂದು ಸ್ಟೆಪ್ ಹತ್ತು. ಇಲ್ಲಿ ಇಟ್ಕೋಬೇಕು. ನೀನೇನ್ ಮೈಕಲ್ ಜಾಕ್ಸನ್ ಅನ್ಕೊಂಡಿದ್ಯಾ? ಇಟ್ಕೋ ಇಲ್ಲೇ, ಇಲ್ಲಿ ಇಟ್ಕೋಕೊಳ್ಳು. ಹತ್ತು. ವೆರಿ ಗುಡ್. ಅತ್ತೆ ಬೊಮ್ಮೆತ್ತು. ಹತ್ತು. ಯಪ್ಪ, ಈ ಹುಡ್ಗನ ಹತ್ರ ಸಾಕಾಯ್ತು. ಹತ್ತು. ಈ ಹುಳು ಅದಿತಿ ಆಲ್ರೆಡಿ 50 ಸ್ಟೆಪ್ಸ್ ಹತ್ತಿರ್ಲಿ ಇಷ್ಟರಲ್ಲಿ. ಎತ್ತೋ. ಆಮೇಲೆ
ಏನು ಇನ್ನೊಂದ್ಸಲ ಅಥವಾ ಆತ ಆಗುತ್ತ ವೆರಿ ಗುಡ್ ವೆರಿ ಗುಡ್ ಗುಡ್ ಜಾಬ್ ಮಗ್ನೆ. ಕಾಲ್ ಗೆಜ್ಜೆ ಹಿಂಗೆ ಗೆಜ್ಜೆ ಪ್ರಾಬ್ಲಮ್ ಆಗ್ತಿದೆ. ವೇಟ್ ಐ ರಿಮೂವ್ ಇಟ್ ಆಫ್ ಇಟ್. ಅದಕ್ಕೆ ನಮ್ಗೊಂದು ಹೆಲ್ಪ್ ಮಾಡ್ತೀರಾ? ವಿಲ್ ಯು ಹೋಲ್ಡ್ ಇಟ್? ಅಯ್ಯೋ ಅಯ್ಯೋ ಏನು ಏನಂತ ಮಾಡಬೇಕು? ಪರವಾಗಿಲ್ಲ ಅತ್ತಿ, ಇಟ್ಕೊಳ್ಳಿ ಅತ್ತಿ. ಅತ್ತಪ್ಪ ನೀನೇನ್ ಎತ್ಕೋಬೇಡ ಅತ್ತಪ್ಪ. ದೇವ್ರೆ ಮೆಟ್ಲೆ ಕಟ್ಬಿಡ್ಬೋದು ನೀನ್ ಹತ್ತ ಅಷ್ಟಲ್ಲಿ. ಏ ಬಿಡೋ ಆಂಜನೇಯ. ಅತ್ತು ಅತ್ತಿ ಆಗುತ್ತೆ. ವೆರಿ ಗುಡ್ ಅತ್ತಿ. ಇಲ್ಲಿ ಅತ್ತಿ ವೆರಿ ಗುಡ್ ಅತ್ತಿ. ಅದಿತಿ ಮಾಡಿ ಡಿಸ್ಟರ್ಬ್ ಮಾಡ್ಬಿಡಿ ಅತ್ತಿ ಕಂದ. ಕೈ ಅತ್ತಿ ಇಲ್ಲಿ ಇಟ್ಕೋಬೇಕು ಪಾಪ. ನೆಕ್ಸ್ಟ್ ಅತ್ತಿ ಈಗ ಎಲ್ಲೋ ಅತ್ತಿದ್ಯಾ? ಏ ಇಲ್ಲ ಜಬಳ ಚಿನ್ನ ನೀನು. ಅತ್ತಿ ವೆರಿ ಗುಡ್. ಇನ್ನೊಂದು ಅಲ್ಲಿ ಹತ್ಕೊಂಡು ಹಿಂಗ ಹೋಗ್ಬಿಡು ಹಿಂಗೆ. ಏ ಅತ್ತಿ ಇಲ್ಲಿ. ಯೋ ನನಗೆ ಸುಸ್ತಾತು ಇದು ಇದು ಇದು. ಅತ್ತು ಇನ್ನೊಂದು ಸ್ಟೆಪ್ಸ್ ಅತ್ತು. ಫಸ್ಟ್ ಇಂದ ತೋರ್ಸಮ್ಮ. ಏ ನನ್ ಕಾಲು ಬಂತು ಹೋಗಿಸಿನಿ. ಅತ್ತುಮ್ಮ ಏನ್ ನೋಡ್ತಾ ಇತ್ತೋ ಇಲ್ಲಿ. ಅವಿಷ್ಕಾ ನಡೀತಾರಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ, ಕೇಳ್ತಿದ್ರಿ ಅಲ್ವಾ. ಸೊ ಅವಿಷ್ಕಾ ಈ ರೀತಿ ವಿತ್ ಸಪೋರ್ಟ್, ವಾಲ್ ಸಪೋರ್ಟು, ದಿವಾನ, ಆಮೇಲೆ ಕಾಟ್ ಏನೇ ಇದ್ರೂ ಹಿಡ್ಕೊಂಡು ನಡೀತಾರೆ. ಬಟ್ ನಾಟ್ ಇದು ಇಂಡಿಪೆಂಡೆಂಟಾಗಿ ವಿತೌಟ್ ಸಪೋರ್ಟ್ ನಡೆಯಲ್ಲ. ಆ್ಯಂಡ್ ಅದಿತಿ ಕತೆ ನೋಡಿ, ಕ್ಲೈಂಬಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹತ್ತಿದ್ದಾರೆ. ಹುಷಾರು ಕಂದ, ಅಲ್ಲೆಲ್ಲ ಇಲ್ಲ ಪಾಪ, ನಿಧಾನಕ್ಕೆ ಬನ್ನಿ. ಅವಿಷ್ಕಾನೋ ನೀವು ಹೋಗೋಕ್ಕಾಗಲ್ಲ. ಅದಿತಿ ನಾನು ಅದು ಅವಿಷ್ಕನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಹುಷಾರಾಗಿ ಇಳಿರಿ, ಕೇರ್ಫುಲ್, ಕಾನ್ಸಂಟ್ರೇಷನ್. ಅವಿಷ್ಕಾ ಬನ್ನಿ ಇಲ್ಲಿ, ನೀವು ನಡೀರಿ, ಬನ್ನಿ ಬನ್ನಿ ಇಲ್ಲಿ ಇಲ್ಲೆಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ ನಾವಿರೋದು. ಆಮೇಲೆ ಬೇರೆ ಮನೆ. ನಿಂಚೋ ಹಂಗೆ ನಿಂಚೋಳೋ, ಸಪೋರ್ಟ್ ತಗೊಳ್ಳೋ. ಹಾಂ, ಸೊ ಈ ರೀತಿ ವಾಲ್ ಸಪೋರ್ಟ್ ತೊಗೊಂಡು ನಡೀತಾರೆ. ವಿತೌಟ್ ಸಪೋರ್ಟ್ ನಡೀರಿ. ಚೋಳಿ ಎಲ್ಲ ಗಲೀಜಾಗತ್ತೆ. ನಿಂಚೋಳಿ, ಆಮೇಲೆ ಹೋಗಿ ಚೇಂಜ್ ಮಾಡೋ ಡ್ರೆಸ್. ನಿಂತ್ಕೊಳ್ಳಿ. ಹಾಂ, ಇಟ್ಕೊಳ್ಳಿ ಇದನ್ನು, ವಾಲ್ ಇಟ್ಕೊಳ್ಳಿ. ಬನ್ನಿ ಇವಾಗ, ಬನ್ನಿ ಬನ್ನಿ ಇಂಡಿಪೆಂಡೆಂಟಾಗಿ ನಿಂತ್ಕೋತಾರೆ. ಬಟ್ ಸ್ಟಿಲ್ ಶಿ ನೀಡ್ ಸಮ್ ಟೈಮ್ ಅನಿಸುತ್ತೆ. ಇಟ್ಸ್ ಓಕೆ. ನೋಡಿ ಕಪ್ಪಾಳ ಕೊಟ್ಬಿಡ್ತೀನಿ ಅವಿಷ್ಕಾ ನನಗೆ. ಅದಿತಿ ಹಿಂಗೆ ಮಾಡಿದ್ರೆ ನೀನು ಒಬ್ಬರೂ ಏನು ಬಿಡೋದು ಈ ಥರ ಮಕ್ಕಳನ್ನ. ಹೊಡೆದ್ರೆ ಅದಿತಿ ಹೆಂಗೆ ಬಾರಿಸ್ತೀನಿ ಅಂದರೆ ಬರೇನೆ ಹಾಕೋದು ನಾನು ಹತ್ತಿದ್ರೆ. ಅದಿತಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಎದ್ದಿನ ಅವಿಷ್ಕಾ, ಸ್ಟ್ಯಾಂಡ್ ಅಪ್, ನಿಂತ್ಕೊಳ್ಳಿ ಅವಿಷ್ಕಾ. ಶಿ ಇಸ್ ಮೋರ್ ಕಂಫರ್ಟಬಲ್ ಇನ್ ಕ್ರಾಲಿಂಗು. ನಡೆಯೋದಕ್ಕೆ ಟ್ರೈ ಮಾಡಲ್ಲ ನಾನು. ಅದಕ್ಕೆ ಈ ರೀತಿ ಏನಾರು ಸಪೋರ್ಟ್ ಇದ್ದು ಟ್ರೈ ಮಾಡಲಿ ಅಂದ್ಬಿಟ್ಟು ಪಿ ಮಾಡೋಂಗಿದ್ರೆ ಮನೆಗೆ ಹೋಗಿ ಇಲ್ಲೆಲ್ಲ ಮಾಡೋಂಗಿಲ್ಲ. ನಡೀರಿ ಅವಿಷ್ಕಾ. ನೋ ಅದಿತಿ, ಇಲ್ಲೆಲ್ಲ ಮಾಡೋಂಗಿಲ್ಲ. ಸುಮ್ಮನೆ ರುಚಿನ ಡಿಸ್ಟ್ರಾಕ್ಟ್ ಆಗ್ತಾರೆ ಅವರು. ಬನ್ನಿ ಅಂದರೆ ಕೂತ್ಕೋ. ನಿಂತ್ಕೊಳ್ಳಿ ಅಂದಿದ್ದು. ಇಂಡಿಪೆಂಡೆಂಟ್ ವಾಕ್. ಎಸ್, ನಿಂಚೋಳಿ. ಕಾಲೆಲ್ಲ ಹೆಂಗಾಯ್ತು ನೋಡ್ಕೊಬೋದು. ನಿಂಚೋಳಿ. ಬನ್ನಿ ಅವಿಷ್ಕಾ. Come. Very good. Come.
ಸೂಪರ್, ವೆರಿ ಗುಡ್ ಟ್ರೈ, ಸೂಪರ್. ಅಲ್ಲಿಂದ ಬನ್ನಿ ಅವಿಷ್ಕಾ, ಅಲ್ಲಿಂದ ಬನ್ನಿ, ಬಾ ಹಿಂಗೆ ಬನ್ನಿ. ಹಂಗೆ ಹೋಗ್ತೀರಾ? ಓಕೆ ಹೋಗಿ. ಗೆಜ್ಜೆ ನಿಮ್ಮ ಹತ್ರ ಇದೆ ತಾನೆ? ಅವಿಷ್ಕನ್ ಗೆಜ್ಜೆ ಜೋಬಳಿದೆ ತಾನೆ? ಅಲ್ಲೆಲ್ಲ ಕಾಗೆ ಎಲ್ಲ ಕೂತಿದೆ. ಶಿ ಇಸ್ ವಾಚಿಂಗ್, ಅಬ್ಸರ್ವಿಂಗ್. ಇಷ್ಟೇ ನೀರೆಲ್ಲ ಆಟ. ಡ್ರೆಸ್ ಚೇಂಜ್ ಮಾಡ್ತೀನಿ ಮನೆಗೆ ಹೋಗ್ಬಿಟ್ಟು. ಸೊ ವಾಕ್ ಮಾಡ್ತಿದ್ದಾರಾ ಅವಿಷ್ಕಾ ಏನು ಅಂತ ತುಂಬ ಜನ ಕೇಳ್ತಿದ್ದೆ ಅಲ್ವಾ. ಸೊ ದಿಸ್ ಇಸ್ ಹರ್ ವಾಕಿಂಗ್ ಡೆವಲಪ್ಮೆಂಟ್. 18 ಮಂತ್ಸ್ವರೆಗೂ ಟೈಮ್ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಅಂದರೆ ಫುಲ್ ಟು ಸ್ಟ್ಯಾಂಡ್ ಬಂದಿದೆ ಅವ್ರಿಗೆ. ಜೊತೆಗೆ ಏನಾದರೂ ಫರ್ನಿಚರ್ಸು ಏನಾದರೂ ಸಪೋರ್ಟ್ ಇಟ್ಕೊಂಡು ನಡೀತಿದ್ದಾರೆ ಅಂತಂದರೆ ದಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ನನ್ನ ಫ್ರೆಂಡ್ ಮಗಳಿದ್ದಾರೆ, ಅವ್ರು 11 ಮಂತ್ಸ್ ಬೇಬಿ. ಕಾಲೆಲ್ಲ ಹೆಂಗಾಯ್ತು ನೋಡಿ ಅವಿಷ್ಕಂದು, 11 ಮಂತ್ಸ್ ಬೇಬಿ. ಸೊ ಅವ್ರು ಆಲ್ರೆಡಿ ನಡೆಯೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇಟ್ಸ್ ನಾಟ್ ಲೈಕ್ ಅವರು ಬೇಗ ಅಥವಾ ಅವಿಷ್ಕಾ ಸ್ಲೋ ಅಂತ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಎವ್ರಿ ಚೈಲ್ಡ್ ಇಸ್ ಇಂಡಿಪೆಂಡೆಂಟ್, ಡಿಫ್ರೆಂಟ್. ಸೊ ಆ ರೀತಿ ಅಷ್ಟೆ. ನಿಂತ್ಕೋತಾರೆ. ಶಿ ಈಸ್ ಏಬಲ್ ಟು ಸ್ಟ್ಯಾಂಡ್. ಇಟ್ಸ್ ನಾಟ್ ಲೈಕ್ ಆಗಲ್ಲ ಅಂತ ಏನಿಲ್ಲ, ನಿಂತ್ಕೊಳ್ತಾರೆ. ಸ್ವಲ್ಪ ಹೊತ್ತು 1 ಮಿನಿಟ್ ಅಷ್ಟೇ ನಿಂತ್ಕೊಳ್ಳೋದು. ಒಂದು ಹೆಜ್ಜೆ ಮುಂದೆ ಬರ್ತಾರೆ, ದೆನ್ ಶಿ ಫಾಲ್ಸ್ ಆಫ್. ಗಬ್ಬಾ ಇಲ್ಲೇ ತಣ್ಣೀರಲ್ಲೇ ಎಲ್ಲ ತೊಳ್ಕೊಂಡು ಹೋಗೋದು ಇವಾಗ ಅವಿಷ್ಕಂಗೆ ನಾನು. ಬಾಯಿ ಕೈ ಹಾಕ್ಬಾರ್ದು. ನೋ, ಅಲ್ಲಿ ಅಕ್ಕಿ ಇದೆ, ಅದನ್ನು ಆಟ ಆಡ್ತಾರೆ ವಿದಿತಿ. ಅದನ್ನು ಹೋಗಿ ಇಲ್ಲಿ ಪಕ್ಷಿಗಳಿಗೆ ಅಕ್ಕಿ ಹಾಕ್ತೀವಿ, ಅದನ್ನು ಆಟ ಆಡ್ತವ್ರೆ. ಇದೆಲ್ಲ ಮೆಮೊರಿಯಾಗಿ ಉಳಿದ್ಬಿಡುತ್ತೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಹಾರ್ಡ್ಲಿ 10 ಡೇಸು ಇಲ್ಲ. 10 ಡೇಸಾ? ನೆಕ್ಸ್ಟ್ ಗುರುವಾರ. 10 ಡೇಸ್ ಅಂತ ಅಂದ್ಕೊಳ್ಳಿ. ಹಾಗೆ ಅಲ್ವಾ, ಎವ್ರಿಥಿಂಗ್ ಇಸ್ ಲೈಕ್ ನಥಿಂಗ್ ಇಸ್ ಪರ್ಮನೆಂಟ್, ಎವ್ರಿಥಿಂಗ್ ಇಸ್ ಟೆಂಪ್ರರಿ ಥರ. ಚಿನ್ನಿ ಅಲ್ಲೇನೋ ಪಾರ್ಟಿ ಐತೆ, ಬೇಡ ಬಾ ಈ ಕಡೆ ಬಾ. ಈ ಗಬ್ಬು ಲೈಫ್ ಶುಡ್ ಮೂವ್ ಆನ್.